ಎಲ್ಲ ಜನತೆಯ ಕೈಯಲ್ಲಿ ಚಮ್ ಕೊಟ್ರು. ಯಾರು? ಬಿಜೆಪಿ ಸರ್ಕಾರದವರು. ಏನಕ್ಕೆ ಕೊಟ್ರು ಚಮ್ನ? 15 ಲಕ್ಷ ಅಕೌಂಟ್ ಬಂತ? ಏನ್ ಬಂತು? ನಿಮಗೆ ಏನಾದ್ರೂ ಹೆಣ್ಣು ಮಕ್ಳುಗಳ ನ್ಯಾಯ ಸಿಕ್ತಾ? ಏನ್ ಕೊಟ್ರು? ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ ಮಕ್ಕಳುಗಳಿಗೆ ಯಾರಿಗಾದ್ರೂ ಉದ್ಯೋಗ ಸಿಕ್ತಾ? ಏನ್ ಕೊಟ್ರು? ಇವತ್ತಿನ ದಿನ ಎಲ್ಲರ ಒಂದು ಜೀವನವನ್ನ ನಾವು ಸದೃಢ ಮಾಡ್ಬಿಡ್ತೇವೆ, ಎಲ್ರಿಗೂ ಮನೆ ಕಟ್ಕೊಟ್ಬಿಡ್ತೇವೆ ಅಂತ ಹೇಳಿದ್ರು. ಮನೆ ಕೊಟ್ರಾ? ಏನ್ ಕೊಟ್ರು? ಅದೇ ಇದರ ಸಂಕೇತ. ಇದು ಚಂಬೇನಿದೆಯಲ್ಲ, ಇದು ಬಿಜೆಪಿ ಸರ್ಕಾರದವರು ತಮ್ಗಳ ಕೊಟ್ಟಿರ್ತಕ್ಕಂತಹ ಒಂದು ಗಿಫ್ಟ್. ಈ ಗಿಫ್ಟ್ ಏನಿದೆಯಲ್ಲ, ಇದನ್ನ ಸ್ವಲ್ಪ ಇಟ್ಕೊಂಡು ನಿಮ್ ಹೊಟ್ಟೆ ತಣ್ಣೀರ್ ಬಟ್ಟೆ ಹಾಕೊಂಡು ಆರಾಮಾಗಿ ನಾವು ಇಟ್ಕೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಈ ಚಂಪ್ ಕೊಟ್ಟಿದ್ರು. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ, ಇದು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ 5 ಪಂಚ ನ್ಯಾಯಗಳನ್ನ ತಂದಿದೆ. ಅದು ಯಾವ್ಯಾವ್ದು ಅಂತ ಹೇಳಿದ್ರೆ, ಯುವ ನ್ಯಾಯ, ಯುವಕರಿಗೆ, ವಿದ್ಯಾವಂತರಿಗೆ, ಅವರುಗಳಿಗೆ ಉದ್ಯೋಗದ ಕುರಿತಾಗಿ ಆಗಿರಬಹುದು ಅಥವಾ ಅವರಿಗೆ ವೇತನದ ಕುರಿತಾಗಿ ಆಗಿರಬಹುದು ಒಂದು ಕಾರ್ಯಕ್ರಮವನ್ನ ನಾವು ಜಾರಿಗೊಳಿಸ್ತೇವೆ. ಪ್ರತಿ ವರ್ಷ 1 ಲಕ್ಷ ಪ್ರತಿ ಕುಟುಂಬದ, ಬಡ ಕುಟುಂಬದ ಹೆಣ್ಣು ಮಗಳಿಗೆ 1 ವರ್ಷಕ್ಕೆ 1 ಲಕ್ಷವನ್ನ ಕೊಡ್ತೇವೆ ಅಂತಕ್ಕಂತಹ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸದೃಢ ಮಾಡ್ಲಿಕ್ಕೆ, ಅವರ ಜೀವನವನ್ನ ಒಂದು ಸದೃಢ ಮಾಡಿ ಅವರಿಗೆ ಆರ್ಥಿಕ ಬಲವನ್ನ ಕೊಡ್ಲಿಕ್ಕೆ ಮಹಿಳಾ ನ್ಯಾಯವನ್ನ ಒದಗಿಸ್ತಾ ಇದ್ದಾರೆ. ಹಾಗೆ ರೈತರ ನ್ಯಾಯ, ನಿಮ್ಗೆಲ್ಲರಿಗೂ ತಿಳಿದಂತೆ ಸ್ವಾಮಿನಾಥನ್ ಸಮಿತಿ ಏನಿದೆ, ಆ ಸಮಿತಿಯಲ್ಲಿ ಬಂದಿರ್ತಕ್ಕಂತಹ ಎಲ್ಲವನ್ನ ನಾವು ಅಳವಡಿಸ್ತೀವಿ ಅಂತಕ್ಕಂಥದ್ದನ್ನ ಬಿಜೆಪಿ ಅವರು ಹೇಳೋದು, ಅದನ್ನೂ ಕೂಡ ಸುಳ್ಳು. ಅದು ಸುಳ್ಳು ಹೇಳೋದು. ಅವರು ಬಂದಂತಹ ಅಧಿಕಾರಕ್ಕೆ ಬಂದಂತಹ ಕೆಲವೇ ದಿನಗಳಲ್ಲಿ ಅದನ್ನ ಕೋರ್ಟ್ನಿಂದ ತಡೆಯಾಜ್ಞೆ ತರಿಸಿ ಅದನ್ನು ಕೂಡ ನಿಲ್ಲಿಸಬೇಕು. ಈಗ ರೈತ ನ್ಯಾಯದ ಪ್ರಕಾರ ಸಾಲ ಮನ್ನಾದ ಏನಿದೆ, ಅದು ಸ್ವಾಮಿನಾಥನ್ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾವು ಅದನ್ನ ಅಳವಡಿಸಿದ್ದೇವೆ. ಅದನ್ನ ಬಿಟ್ಟು ಶ್ರಮಿಕ ನ್ಯಾಯ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ನ ಅಡಿಯಲ್ಲಿ ಈಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದರಲ್ಲಿ 400 ರೂಪಾಯಿನ ದಿನಕೂಲಿಯಾಗಿ ಅಂದ್ರೆ ಶ್ರಮಿಕರಿಗೂ ಕೂಡ ನ್ಯಾಯವನ್ನು ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಮಾತನ್ನ ಕೊಡ್ತಾರೆ ಜಾತಿ ಜನರಿಗೆ. ಇದೆಲ್ಲವನ್ನ ಕೂಡ ಈ ಪಂಚ ನ್ಯಾಯ ಏನಿದೆ, ಈಗ ನಾವು ಈ ಪಂಚ ಗ್ಯಾರಂಟಿಗಳನ್ನ ನಾವು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ, ಅದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಂತಹ ಸಂದರ್ಭದಲ್ಲಿ ನಾವು ಇದನ್ನೆಲ್ಲವನ್ನು ಕೊಡ್ತೇವೆ ಅಂತಕ್ಕಂತಹ ಒಂದು ಸಹಿಯನ್ನ ಇಲ್ಲಿ ನೋಡ್ಬೋದು. ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಕಿರ್ತಕ್ಕಂತಹ ಸಹಿ ಇದೆ. ಇದು ಒಂದು ಗ್ಯಾರಂಟಿ ಚೆಕ್ ಇದ್ದಾಗ ಇದನ್ನ ನಾವು ಕೊಡ್ಬೇಕು ಅಂತಕ್ಕಂತಹ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಈಗ ಹೆಣ್ಣು ಮಗಳನ್ನ ಕೊಲೆ ಮಾಡಿದನಲ್ಲ ಹುಡುಗ, ಅದು ಅವಳಿಗೆ ಕಾನೂನು ಪ್ರಕಾರವಾಗಿ ಏನ್ ಶಿಕ್ಷೆ ಆಗ್ಬೇಕು, ಘೋರ ಶಿಕ್ಷೆ ಆಗ್ಲೇಬೇಕು. ಅದನ್ನ ನಾವು ಮಾಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇದು ಒಬ್ಬರನ್ನ ಕೊಲ್ಲುವಂತಹ ಅಧಿಕಾರ ಯಾರಿಗೂ ಇಲ್ಲ. ಹೆಣ್ಣು ಮಕ್ಕಳಾಗಿ ಒಂದು ಸಲಿ ಹೆಣ್ಣು, ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಯಾರೇ ಆಗಿರ್ಲಿ, ಒಂದು ಸರಿ ನನಗೆ ಇಷ್ಟ ಇಲ್ಲ, ನನಗೆ ಬೇಡ ಅಂತ ಹೇಳಿದ್ರೆ ಹೆಣ್ಣು ಮುಗೀತು. ಅದನ್ನ ವಿರೋಧ ಮಾಡಿ ಯಾರಿಗೂ ಕೂಡ ಬಲವಂತ ಮಾಡೋ ಹಾಗಿಲ್ಲ. ಕಾನೂನಲ್ಲೂ ಕೂಡ ಅದಕ್ಕೆ ವಿರೋಧ. ಆ ಕಾರಣದಿಂದಾಗಿ ಆ ಹುಡುಗ ಏನ್ ತಪ್ಪು ಮಾಡಿದಾನೆ, ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಈ ಬಿಜೆಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಸರ್. ಯಾರನ್ನು ಕೂಡ ಕೊಲೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವದವ್ರು ಯಾರು ಇರೋದಿಲ್ಲ. ಇಲ್ಲಿ ಧರ್ಮಗಳು ಬರೋದಿಲ್ಲ. ಇಲ್ಲಿ ಗಂಡು ಹೆಣ್ಣಿನ ಮಧ್ಯದಲ್ಲಿ ನಡೆದಿರ್ತಕ್ಕಂತಹ ಏನಿದೆ ಅದ್ರ ವಿಚಾರವಾಗಿ ತಪ್ಪಾ ಸರಿನಾ ಅಂತಕ್ಕಂಥದ್ದು ಬರುತ್ತೆ. ಸಮಾಜದಲ್ಲಿ ಇದು ನಡೆದಿರ್ತಕ್ಕಂಥದ್ದು ತಪ್ಪು. ಎಷ್ಟೋ ಹಿಂದೂ ಹುಡುಗರುಗಳು ಹಿಂದೂ ಹುಡುಗಿಯನ್ನೇ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳಿದೆ. ಅವಾಗ ಮಾತಾಡಿರ್ತಕ್ಕಂತಹ ಬಿಜೆಪಿ ಅವಾಗ ಹೆಣ್ಮಕ್ಳುಗಳಲ್ವಾ ಅವರು, ಅವಾಗ ಹೆಣ್ಮಕ್ಳ ಪರವಾಗಿ ಅವರು ಧ್ವನಿ ಎತ್ತಬೇಕಾಗಿತ್ತು. ಯಾಕೆ ಎತ್ತಿಲ್ಲ ಧ್ವನಿನ ಅವಾಗ ಅಲ್ವಾ? ಇದು ರಾಜಕೀಯ ಪಿತೂರಿಗಳಿಗೆಲ್ಲ ಸರ್. ಯಾರೋ ತಪ್ಪು ಮಾಡಬಾರ್ದು, ಆ ರೀತಿ ಎಲ್ಲ ಗೌರವಾದ ತಪ್ಪದು, ಹೇಯವಾದ ಕೃತ್ಯ ಯಾರೇ ಆಗಲಿ ಅಂತವ್ರಿಗೆ ಅಲ್ಲೇನೇ ಇವೆಲ್ಲರೂ ಶೂಟ್ ಅಟ್ ಸ್ಪಾಟ್ ಮಾಡ್ಬಿಡ್ತಾರೆ, ಗಲ್ಲಿ ಏರ್ಸ್ಬಿಡ್ಬೇಕು. ಅದಕ್ಕೆಲ್ಲ ಅವಕಾಶನೇ ಮಾಡ್ಕೊಡ್ಬೇಡ, ಎನ್ಕೌಂಟರ್ ಮಾಡ್ಬಿಡ್ಬೇಕು ಆ ಸ್ಪಾಟ್ ಅಲ್ಲೇನೇ. ಯಾರೇ ಆಗಲಿ ಹೆಣ್ಮಕ್ಳಿಗೆ ಆ ದೃಷ್ಟಿಯಲ್ಲಿ ನೋಡ್ದಂತವ್ರಿಗೆ ಯಾವತ್ತೂ ಕೂಡ ಇಟ್ಕೋಬೇಡ. ಯಾರು ಡಿಫೆಂಡೇ ಮಾಡ್ಕೋಬೇಡ್ದು ಇದೆಯಲ್ಲಿ. ಹೆಣ್ಮಗು ಅಂದ್ಮೇಲೆ ಹೆಣ್ಮಕ್ಳೇ ಎಲ್ಲೋ ಒಂದಲ್ಲ. ನಾವು ಹೆಣ್ಮಗಳಿಗೆ ತಾಯಿ ಸ್ಥಾನದಲ್ಲೂ ನೋಡ್ತೀವಿ, ತಂಗಿ ಸ್ಥಾನದಲ್ಲೂ ನೋಡ್ತೀವಿ, ಪತ್ನಿ ಸ್ಥಾನದಲ್ಲೂ ನೋಡ್ತೀವಿ, ಎಲ್ಲ ಸ್ಥಾನದಲ್ಲೂ ಪೂಜಿಸ್ತೀರಾಗುತ್ತೆ. ನಮ್ಮ ಭಾರತ ಸಂಸ್ಕೃತಿ ಅದು. ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಆದ್ರಿಂದ ಒಂದು ಸ್ಥಾನ, ಮಾನ, ಗೌರವ ಅನ್ನೋದನ್ನ ಮೊದಲಿನವರು ಕೂಡ ಪರಂಪರೆಯಿಂದ ನಡ್ಕೊಂಡ್ಬಂದ. ಯಾರೇ ಆಗ್ಲಿ ತಪ್ಪೇನೆ ಅದು, ಅದಕ್ಕೆ ಕಠಿಣವಾದಂತ ಶಿಕ್ಷೆ. ಅದು ಗ್ಯಾರಂಟಿಗಳಿಂದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ
ಆ ದಾರಿ ತಪ್ಪೋ ಕೆಲಸ ಅದು ಏನು ಅಂತ ಕೇಳಿ ಅದನ್ನ ಅವ್ರು ಆ ಪದ ಏನಿದೆಯಲ್ಲ ಆ ಪದಕ್ಕೆ ಅರ್ಥ ಏನು ಅಂತ ಹೇಳ್ಬಿಟ್ಟು ಕುಮಾರಣ್ಣನೇ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಾಲ್ಗೆ ಹರಿ ಬಿಡುವಂತದ್ದು ಇದೇನು ಹೊಸದಲ್ಲ. ನಾನು ಅವಾಗ್ಲೇ ಹೇಳಿದ ಹಾಗೆ ರೈತ ಮಹಿಳೆಯರು ಯಾರಿದಾರಲ್ಲ, ರೈತ ಮಹಿಳೆಯನ್ನು ಕೂಡ ಎಲ್ಲಿ ಮಲಗಿದ್ದಮ್ಮ ಅಂತ ಕೇಳಿದ್ರು 2018. ಅದಾದ್ಮೇಲೆ ಸುಮಲತಾ ಬಗ್ಗೆ ಮಾತಾಡಿ, ಸುಮಲತಾ ಅವ್ರ ಬಗ್ಗೆ KRS ಡ್ಯಾಮ್ ಅಲ್ಲಿ ಅಡ್ಡವಾಗಿ ಮಲ್ಕೊಳ್ಳಿ ಅಂತ ಕೇಳಿ. ಯಾವಾಗೂ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಒಂದು ನಾಲಿಗೆನ ಹರಿಬಿಟ್ಟು ಅದಾದ್ಮೇಲೆ ಕ್ಷಮೆಯನ್ನ ಕೇಳೋದು ಏನ್ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿ ಅವ್ರು ಏನಿದ್ದಾರೆ, ಆ ಕುಮಾರಸ್ವಾಮಿ ಅವರು ಇನ್ನು ಮುಂದೆ ಆದ್ರೂ ಪಾಠ ಕಲಿಬೇಕು. ಕ್ಷಮೆ ಒಂದೇ ಅಲ್ಲ, ಇನ್ನು ಮುಂದೆ ಅವ್ರು ಪ್ರಮಾಣ ಮಾಡಬೇಕು. ಹೆಣ್ಣು ಮಕ್ಳ ವಿರುದ್ಧವಾಗಿ ನಾನು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡಲ್ಲ ಅಂತಕ್ಕಂಥ